ವಾಕಿಂಗ್ ಬಂದಿದ್ದೀವಿ ಅಷ್ಟೇ. ದೊಮ್ಮೆ ನೋಡಿ ನನ್ನ ಗೀತ, ನೀನು ನಮಗೆ ಸಂಗೀತ. ಗೀತಾಂಜಲಿ ಗೊತ್ತಿಲ್ಲ, ಸಾಂಗಿಲ್ಲ ಆಡ್ಬಾರ್ದಪ್ಪ. ವಾಕಿಂಗ್ ಬಂದಿದ್ದೀವಿ ಗಾಯ್ಸ್. ಸಾಂಗ್ ಆಡಕ್ ಬರಲ್ಲ, ಆದ್ರೂ ಆಡ್ತೀವಿ. ನಮ್ಮ ಗ್ಯಾಂಗಲ್ಲಿ ಗೀತಾ ಅಂತ ಇದ್ದಾರೆ, ಅವರೇ ನಮ್ಮ ಗೀತಾ. ಬರಲ್ಲ ಅದು ಗೀತಾ ಅಂತ. ಹಾಯ್ ಗೀತಾ ಅವರೇ. ಅವರು ಗೀತಾಂಜಲಿ ಆಗಿ ತೇಲಾಡ್ತಿದ್ದಾರೆ. ಎಲ್ಲ ಒಳ್ಳೆ ಡಾಂಕಿ ಸಿಂಗರ್ಸ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಬ್ರೋ. ಡಾಂಕಿ ಸಿಂಗರ್ಸ್ ಅಂದಿದ್ದು ನೀನೇ, ನಾವು 3 ಜನ ಅಂದೆ. ಐ ಆಮ್ ನಾಟ್ ಡಾಂಕಿ ಸಿಂಗರ್, ಓಕೆ, ಐ ಆಮ್ ಬಾತ್ರೂಮ್ ಸಿಂಗರ್. ಬರುವ ಹಾಗಿದೆ ಇವರು ತುಂಬಾ ಇವಾಗ ಡಾಂಕಿ ಸಿಂಗರ್ ಹೋಗ್ಬಿಟ್ಟು ಒಳ್ಳೆ ಸಿಂಗರ್ ಆಗ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಿದ್ದಾರೆ. ಸಾಂಗ್ ಅದರ ಯಾವ ಸಾಂಗಿಂದ ಸ್ಟಾರ್ಟ್ ಮಾಡೋಣ? ಇವರು ಗೀತಾ ಅಂತ ಇಷ್ಟೊತ್ತಾಗ ಹೇಳಿದ್ವಲ್ಲ, ಅವರೇ ಇವರು. ಬಿಸಿ ಇದ್ದೆ ಎಂತ ಸ್ಟೈಲ್. ನಾವು ಈಸ್ಟ್ ಫೆಲೋಸ್ ಅಲ್ಲಪ್ಪ, ನಾವು ಕಾಲೇಜಿಗೆ ಹೋಗ್ತೀವಿ. ನಾವು ಅಷ್ಟೇ, ನಾವು ವರ್ಕ್ ಮಾಡ್ತೀವಿ. ಎಲ್ಲ ವರ್ಕರ್ಸು, ನಾವಿಬ್ರು ಜೂನಿಯರ್ಸು, ಅವ್ರು ಸೀನಿಯರ್ಸು, ಮ್ಯಾರಿಡು, ಇಬ್ರು ಮಕ್ಳನ್ನ ಮನೆಗೆ ಬಿಟ್ಟು ಬಂದವ್ರೆ ವರ್ಕ್ ಮಾಡೋದಕ್ಕೋಸ್ಕರ. ಶಿ ಇಸ್ ವೆರಿ ಗ್ರೇಟ್ ಬ್ರೋ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತೆ, ನೋಡಿ ಎಷ್ಟು ಇದು. ನಿಮ್ ಯೂಟ್ಯೂಬ್ ಚಾನಲ್ ಹೆಸರೇನು? ಸೃಷ್ಟಿ ಯಾದವ್ ಅಂತೆ. ಅವ್ರಿಗೆ ಒಬ್ರು ಸಬ್ಸ್ಕ್ರೈಬರ್ ಇದೆ. ಫ್ರೆಂಡ್ ನೋಡಿ, ಫ್ರೆಂಡ್ ನನ್ನೊಬ್ಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅಂಡ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ. ಓಕೆ, ಸೃಷ್ಟಿ ಯಾದವ್ ಫ್ರೆಂಡ್. ಎಂತ ಫ್ರೆಂಡ್ ಇದ್ದಾರೆ ಅಂದ್ರೆ ಯಾವ್ದದು ಸೃಷ್ಟಿ ಯಾದವ್ ಅಂತಾನೆ. ಸೃಷ್ಟಿ ಯಾವ್ದ್ಯಾವ್ದೋ ಹೊತ್ಬಿಟ್ಟಿದ್ದಾಳೆ ಫ್ರೆಂಡ್. ಸೃಷ್ಟಿ ಯಾದವ್ ಯೂಟ್ಯೂಬ್ ಚಾನಲ್ ನೋಡೋದು ಆ ಥರ ಮಾಡಬೇಡಿ, ನೀಟಾಗಿ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಅಪ್ಲೋಡ್ ಮಾಡ್ತಾಳಂತೆ, ಸ್ವಲ್ಪ ಜಾಸ್ತಿ ಮಾತಾಡೋಣ. ನಾನು ಆ್ಯಕ್ಚುಲಿ ಮುಂಚೆನೇ ಈ ಥರ ಒಂದು 2-3 ವಿಡಿಯೋಸ್ ಮಾಡ್ಕೊಂಡಿದ್ದೆ, ಬಟ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಅವೆಲ್ಲ ಸ್ವಲ್ಪ ತುಂಬ ಫನ್ನಿಯಾಗಿತ್ತು. ಸೃಷ್ಟಿ ಇದೆಲ್ಲ ಮೊದಲು ಕಾಡಾಗಿತ್ತಂತೆ, ಗೊತ್ತಾ? ಪಾರ್ಕ್ ಟೈಪ್ ಎಲ್ಲ ಕಾಡ್ ಥರ ಇತ್ತಂತೆ. ಹೌದು, ಆ ಕಡೆ ಎಲ್ಲ ಸ್ಮಶಾನ ಇತ್ತಂತೆ. ಹೌದಾ ಅಕ್ಕ? ಒಂದು ಭಯ ಆಗುತ್ತೆ, ಹೇಳ್ಬೇಡ. ಅಕ್ಕ ನಾನು ಇನ್ನೊಂದ್ಸತಿ ಒಬ್ಳೆ ಬರಲ್ಲ ಅಷ್ಟೇ. ಸೀರಿಯಸ್ಲಿ ಕಣೆ, ನನಗೆ ನಮ್ಮ ಫ್ರೆಂಡ್ ಹೇಳಿದ್ರು ಆ ಕಡೆ ಸ್ಮಶಾನ ಇತ್ತು. ವಾಪಸ್ ಹೋಗಿ ನಾನು ನಿಜ ಹೋಗ್ತೀನಿ. ಟಾಟಾ ಬಾಯ್. ನಂಗೆ ಭಯ ಆಗುತ್ತೆ ಕಣೆ. ಟಾಟಾ ಬಾಯ್. ಇನ್ನು ಒಬ್ಳೆ ಬರಂಗಿಲ್ಲ, ಇವರು ಪುಣೆ ಅಲ್ಲೆಲ್ಲ ಒಬ್ರೊಬ್ರೆ ಹೋಗ್ತಾರೆ. ಇವಾಗ ಸೋಲೋ ಟ್ರಾವೆಲರ್, ಯಾರಿಗೂ ಹೇಳಲ್ಲ, ಅದು ಒಬ್ರೇ ಬರೋದು. ಅವರು ಪಿ ಜಿ ಬಿಟ್ಟು ಹೋಗಿರ್ತಾರ, ನಾವೇನೋ ಆಫೀಸ್ಗೆ ಹೋಗಿದ್ದಾರೆ ಬಿಡು ಅಂತ ಅನ್ಕೋಬೇಕು. ಒಂದಿನ ಆಫೀಸ್ಗೆ ಹೋಗಿದ್ದಾರೆ ಬಿಡು ಅನ್ಕೋಬೇಕು. ಒಂದಿನ 2 ದಿನ ಆದ್ಮೇಲೆ ಗೊತ್ತಾಗುತ್ತೆ ನಮಗೆ, ಓ ಅಲ್ಲಿಗೆ ಎಲ್ಗೋ ಹೋಗಿದ್ದಾರೆ, ಪಿ ಜಿಗೆ ಹೋಗಿಲ್ಲ ಅಂತ. ಯಪ್ಪಾಲೇ ಗೈಸ್, ನಾವಂತೂ ಒಂದು ಕಾಫಿ ಕುಡಿಯೋಕ್ಕೂ ಕೆಳಗಡೆ ಇಲ್ದು ಒಬ್ಳೆ ಹೋಗಲ್ಲ. ಅವಳು ಸುಮ್ಮನೆ ಟ್ರಾವೆಲ್ ಮಾಡೋಕ್ಕೆ ಪುಣೆವರೆಗೂ ಒಬ್ಳೆ ಹೋಗಿ ಬಂದಿದ್ದಾಳೆ. ಅದು ಯಾರಿಗೂ ಗೊತ್ತಾಗಲ್ರಿ, ಆಫೀಸ್ಗೆ ಹೋಗಿದ್ದಾಳೆ ಅಂತ ಅನ್ಕೋಬೇಕು ನಮಗೆ. ಜಲ್ನಾ ಅಂತ ಬರೀ ಗೈಸ್ ನೋಡಿ, ಅಕ್ಷತಾ ಇದ್ದಾಳಲ್ಲ, ಪ್ರತಿದಿನ ಇದನ್ನ ದಾಟೇ ಮುಂದೆ ಬರೋದು. ಇದನ್ನ ದಾಟಿ ಇದನ್ನ ಮುಟ್ಟೇನೆ ಅವಳು ಬರಬೇಕು, ಇಲ್ಲ ಅಂದರೆ ಅವಳು ವಾಕ್ ಕಂಪ್ಲೀಟೇ ಆಗಲ್ಲ. ಇಲ್ಲಿಂದ ಮತ್ತೆ ಅಲ್ಲಿ ಕಾರ್ ಇದೆಲ್ಲ, ಕಾರ್ ಕಾಣಿಸಲ್ಲ ಅಲ್ವಾ? ಹಾಂ, ಅಲ್ಲಿ ಕಾರ್ ಇದೆ. ಆ ಕಾರಿಂದ ಮತ್ತೆ ಮುಂದಕ್ಕೆ ಹೋಗಿ ಅಲ್ಲಿ ಒಂದು ಬಾರ್ಡರ್ ಟೈಪ್ ಇದೆ, ಅದನ್ನ ಮುಟ್ಟು ಬಂದರೆ ಅದಂತ ಇವಾಗ ನಾವು ಪಿ ಜಿ ನೆಟ್ಕೊಂಡು ಹೋಗೋಷ್ಟೊತ್ತಿಗೆ ನೆನ್ಕೊಂಡು ಹೋಗ್ಬೇಕಂತ ಆಸೆ. ಬಟ್ ಕೈಯಲ್ಲಿ ಫೋನ್ ಇಲ್ಲ ಅಂತಂದಿದ್ರೆ, ಇಯರ್ಬಡ್ಸ್ ಇರಲಿಲ್ಲ ಅಂತಂದಿದ್ರೆ ಆರಾಮಾಗಿ ನೆನ್ಕೊಂಡು ಹೋಗ್ಬೋದಾಗಿತ್ತು. ಇವ್ರ ದಿನ 4 ರೌಂಡ್ ಹಾಕೋರು, ಇವತ್ತು 2 ರೌಂಡಿಗೆ ಸಾಕಂತವ್ರು. ಮಳೆ ಬಂತು ಅಷ್ಟೇ ಗಾಯ್ಸ್. ಇವತ್ತು
ವಾಕಿಂಗ್ ಸಮಯ ಮುಕ್ತಾಯಗೊಂಡಿದೆ.